ಹಲೋ ಮೈ ಡಿಯರ್ ಫುಡಿ ಲವರ್ಸ್, ಎಲ್ರು ಹೇಗಿದ್ದೀರಾ? ನಾನಂತೂ ತಿನ್ಕೊಂಡು ಉಂಡ್ಕೊಂಡು ಆರಾಮ ಗಟ್ ಮುಟ್ಟಿ ಆಗಿದ್ದೀನಪ್ಪ. ನೀವು ಕೂಡ ನನ್ನ ತರಾನೇ ಇದ್ದೀರಾ ಅನ್ಕೊಂಡು ಇವತ್ತು ನಮ್ಮ ಸಸ್ಯ ಪಾಕ ಕಿಚನ್ದಲ್ಲಿ ಸೂಪರ್ ಡೂಪರ್ ಆಗಿರುವಂತ ಒಂದು ಫ್ರೈಡ್ ರೈಸ್ ರೆಸಿಪಿನ ನಿಮ್ಮ ಮುಂದೆಗೆ ತಂದಿದ್ದೀನಿ. ಬೇಗ ಬೇಗ ಬನ್ನಿ, ನಮ್ಮ ಮನೇಲಿ ಮಾಡುವಂತ ಫ್ರೈಡ್ ರೈಸ್ನ ನಿಮ್ಮ ಮನೇಲೂ ಟ್ರೈ ಮಾಡ್ರಿ. ಈಗ ನಮ್ಮ ವೆಜಿಟೇಬಲ್ ಗ್ಯಾಂಗ್ ಕೇಸರಿ ಹೀರೋ ಬನ್ನಪ್ಪ. ಇವ್ರು ಯಾರು ಅಂತ ನೋಡ್ತಾ ಇದೀರಾ? ಕ್ಯಾರೆಟ್ ಕಣ್ರಿ, ತುಂಬಾನೇ ಚೆನ್ನಾಗಿ ಸಣ್ಣ ಸಣ್ಣದಾಗಿರೋನ ಕಟ್ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಇವ್ರು ನಮಗೆ ಜಾಸ್ತಿ ಕೆಲಸ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಾಕೊಳ್ಳಿ. ಆಮೇಲೆ ಬಂದ್ರು ನೋಡಿ ನಮ್ಮ ಬೀನ್ಸ್ ರಾಜ ಅವರು. ಇವ್ರು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂತಾ ಹೋಗ್ಬೇಕು. ಇವರಿಬ್ರಿಲ್ಲ ಅಂದ್ರೆ ನಮ್ಮ ಒಳ್ಳೊಳ್ಳೆ ರೆಸಿಪೀಸ್ನ ನಾವು ಟ್ರೈ ಮಾಡೋಕೆ ಆಗಲ್ಲ. ಇವರು ನಮ್ಮ ವೆಜಿಟೇಬಲ್ ಗ್ಯಾಂಗಿನ ಚೀಫ್ ಮಿನಿಸ್ಟರ್. ಹಾಗೆ ಚೀಫ್ ಮಿನಿಸ್ಟರ್ ಹೆಂಡತಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇವರನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಬೇಕು. ಇಲ್ಲ ಬಾಯ್ಗೆ ಸಿಗ್ತಾ ಇರ್ತಾರಷ್ಟೇ. ಮತ್ತೆ ಇವ್ರಿದಾರಲ್ಲ, ಇವ್ರಿಲ್ಲ ಅಂದ್ರೆ ನಮ್ಮ ಅಡ್ಗೆನೆ ಆಗಲ್ಲ. ಆದ್ರೆ ಏನ್ ಮಾಡೋದು, ಕಟ್ ಮಾಡಕ್ ಹೋದ್ರೆ ಕಣ್ಣಲ್ಲೆಲ್ಲ ನೀರ್ ಹಾಕ್ಸ್ತಾರಪ್ಪ ಇವರು ಈರುಳ್ಳಿ ರಾಯರು. ಈಗ ಬಂದ್ರು ನೋಡಿ ನಮ್ಮ ಕೊತ್ತಂಬರಿ ರಾಯರು. ಇವ್ರಂತೂ ನಾನಿಲ್ದೇ ಇದ್ರೆ ನಿಮ್ಮ ಅಡ್ಗೆನ್ ಚಂದ ಮಾಡಕ್ ಯಾರು ಬರ್ತಾರೆ ಅನ್ಕೊಂಡು ಬಂದ್ರು ನೋಡಿ ಹೀರೋಯಿನ್ ರೀ. ಈಗ ಶುರು ಮಾಡ್ಕೊಳ್ಳೋಣ ನಮ್ಮ ಸೂಪರ್ ಡೂಪರ್ ಆಗಿರುವಂತ ಫ್ರೈಡ್ ರೈಸ್ ನ. ಗ್ಯಾಸ್ ಆನ್ ಮಾಡ್ಕೊಳ್ಳಿ, ಉರಿ ಕಮ್ಮಿ ಮಾಡ್ಕೊಳ್ಳಿ, ಇಲ್ದಿದ್ರೆ ಇದು ಫ್ರೈಡ್ ರೈಸ್ ಆಗಲ್ಲ, ಬರ್ನ್ ರೈಸ್ ಆಗತ್ತೆ. ಈಗ ಒಂದು ಬಾಣ್ಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು, ಎಣ್ಣೆ ಕೊತ ಅಂತ ಅನ್ನೋದು ಬೇಡ, ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ವೆಜಿಟೇಬಲ್ ಗ್ಯಾಂಗಿನ ಚೀಫ್ ಮಿನಿಸ್ಟರ್ ಮತ್ತು ಅವ್ರ ಹೆಂಡತಿನ ಇದ್ರ ಒಳಗೆ ಹಾಕೊಂಡು ಸ್ಮೆಲ್ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಪಕ್ಕದ ಮನೆ ಆಂಟಿನೂ ಬಂದ್ ಕೇಳ್ತಾರೆ, ಏನ್ರಿ ಇವತ್ ಸ್ಪೆಷಲ್ ಮಾಡ್ತಾ ಇದೀರಾ ಅನ್ಕೊಂಡು. ಯಾವಾಗ್ಲೂ ನಮ್ ಕಣ್ಣಲ್ಲಿ ನೀರ್ ಹಾಕ್ಸೋ ಅಂತ ಈರುಳ್ಳಿನ ತೆಗ್ದು ಬಾಣ್ಲೆಗ್ ಹಾಕಿ ಇವತ್ತದ್ರ ಕಣ್ಣಲ್ಲಿ ನಾವು ನೀರ್ ಬರ್ಸೋ ರೀತಿನಲ್ಲಿ ಇದನ್ನ ಫ್ರೈ ಮಾಡ್ಕೊಬೇಕು. ಖಾರವಾಗಿರುವಂತ ಒಂದು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಬಾಣ್ಲೆ ಒಳಗ್ ಬಿಸಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ರೆ ಆಹಾ. ನಮ್ಗೂ ಸ್ವಲ್ಪ ಜಾಗ ಕೊಟ್ರಪ್ಪ, ನಿಮ್ ಜೊತೆಗೆ ಫ್ರೈ ಆಗೋಣ ಅನ್ಕೊಂಡು ನಿಮ್ ಜೊತೆಗೆ ನಾವು ಬಂದಿದ್ದೀವಿ. ಕೇಸರಿ ರಾಜ ಮತ್ತೆ ಹಸಿರು ರಾಜ, ಬೀನ್ಸ್ ಮತ್ತೆ ಕ್ಯಾರೆಟ್. ಏನಿಲ್ಲ, ನಮ್ಮನ್ ಮಾತ್ರ ಬಿಟ್ಟು ನೀವು ಮಾತ್ರ ಎಣ್ಣೆಲಿ ಫ್ರೈ ಆಗೋಣ ಅಂತ ಬಂದ್ರೆ ನಾವು ಬಿಟ್ಬಿಡ್ತೀವ? ನಾವು ಬರ್ತೀವಿ ನಿಮ್ ಜೊತೆಗೇನೆ. ಸಾಕು ನಮ್ಮನ್ ಫ್ರೈ ಮಾಡಿದ್ದು. ಇವಾಗ ನಮ್ಮನ್ ರುಚಿ ಮಾಡೋದಿಕ್ಕೋಸ್ಕರ ನಮ್ಗೆ ಸಾಲ್ಟು ಬೇಡವಾ? ಸಾಲ್ಟು ನಿತ್ಕೊಳ್ಳೋ, ನಾನು ಬರ್ತೀನಿ. ಕಾಳು ಮೆಣಸಿನ ಪುಡಿನ ನಾನಿಲ್ದೆ ನಿನ್ ಫ್ರೈಡ್ ರೈಸ್ ಹೆಂಗಾಗ್ತದೆ ನೋಡಿ. ಇವಾಗ ನಾನ್ ಬಂದ್ರೇನೆ ಅದಕ್ಕೆ ಮಜಾನೇ ಬೇರೆ. ನಮ್ದು ಸೂಪರ್ ಡೂಪರ್ ಫ್ರೈಡ್ ರೈಸ್ ಆಗ್ಬೇಕಲ್ವಾ? ಇವಾಗ ನಮ್ಮಿಬ್ರು ಸೇರ್ಸ್ಕೊಳ್ಳಿ ನಿಮ್ ಗ್ಯಾಂಗ್ ಒಳಗೆ. ನಮ್ಮನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ನಾವೆಲ್ಲರೂ ಸೇರ್ಕೊಂಡು ಒಂದಾಗೋಣ ಬಾ ಅನ್ನೋ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಸಾಫ್ಟು ಅಲ್ಲ ಆ ಕಡೆ ಕುರುಮು ಅಲ್ಲ, ಆ ರೀತಿ ಒಂದು ಕ್ಯಾರೆಟ್ ಬೀನ್ಸ್ ಅಂತೂ ಬೆಂದಿರ್ಬೇಕು. ಈಗ ನಾವು ಬರ್ತಾ ಇದ್ದೀವಿ. ನಮ್ಮನ್ ಹಾಕ್ಲಿಲ್ಲ ಅಂದ್ರೆ ಚೈನೀಸ್ ಸ್ಟೈಲ್ ಫ್ರೈಡ್ ರೈಸೇ ಆಗೋದಿಲ್ಲ. ನಾವು ಬಂದ್ವಿ ಸೋಯಾ ಸಾಸ್. ಇವ್ರನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಅವರು ಕೂಡ ಅವ್ರ ಕುಟುಂಬದವ್ರೆ ಅಲ್ವಾ? ಈಗ ಬಂದ್ರು ನೋಡಿ ನಮ್ಮ ರಾಜಾದಿರಾಜ ರಾಜ ಮಾರ್ತಾಂಡ ಅನ್ನ ಬಹದ್ದೂರ್ ಅವರು. ಅದ್ ಹೇಗ್ರಿ ಹೇಳ್ತೀರ, ನಾನಿಲ್ದೆ ನೀವು ಒಂದಾಗಣ್ಣ ಬಾ ಅನ್ಕೊಂಡು? ಸೂಪರ್ ಡೂಪರ್ ಫ್ರೈಡ್ ರೈಸ್ಗೆ ನಾನೇ ಅಲ್ವಾ ಮೇನ್ ಆರ್ಟಿಸ್ಟು. ಈಗ ನನ್ನನ್ನು ಹಾಕೊಂಡು ಒಂದಾಗ್ಸ್ಕೊಳ್ಳಿ ನೋಡೋಣ. ಅಯ್ಯಯ್ಯೋ, ಹೊಗೂರ ಮಿಕ್ಸ್ ಮಾಡಿ, ಇಷ್ಟು ಜೋರಾಗಿ ಮಿಕ್ಸ್ ಮಾಡಿದ್ರೆ ನಂಗೆ ನೋವಾಗುತ್ತೆ. ಅಯ್ಯಮ್ಮ, ನಿಂದೇನು ಕೈಯ ಅಥವಾ ಕಬ್ಬಿಣದ ದ್ರಾಡ? ಯಾಕೆ ಈ ರೀತಿಯಾಗಿ ಮಿಕ್ಸ್ ಮಾಡಕತ್ತೀಯ? ನಂಗೆ ಸ್ವಲ್ಪ ಸ್ಲೋ ಆಗಿ ಮಾಡು. ನಾನೆಲ್ಲಾದ್ರೂ ಕಟ್ಟಾಕ್ಬಿಟ್ರೆ ಏನಮ್ಮ ಮಾಡ್ಬೇಕು? ನನ್ನ ಪರಿಸ್ಥಿತಿ ಏನಾಮೇಲೆ? ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಮಿಕ್ಸ್ ಮಾಡು. ನಾನು ಕೂಡ ಜೀವಂತವಾಗಿದ್ದೀನಿ. ಓಹೋ, ರೆಡಿ ಆಯ್ತ ನೋಡಿ ನಮ್ಮ ಸೂಪರ್ ಡೂಪರ್ ಆಗಿರೋಂತ ಫ್ರೈಡ್ ರೈಸು. ಇವಾಗ ಕಿಚನ್ ಫುಲ್ ಸ್ಮೆಲ್ ಬರ್ತಾ ಇದೆ. ಹೊಟ್ಟೆ ಅಂತೂ ಶುರು ಆಗಿದೆ ಹಸು ಆಗಕ್ಕೆ. ಅದ್ ಹೇಗಣ್ಣ ಹೇಳ್ತೀಯ ನೀನು? ಫ್ರೈಡ್ ರೈಸ್ ರೆಸಿಪಿ ರೆಡಿ ಆಯ್ತು ಅನ್ಕೊಂಡು ಗಾರ್ನಿಶ್ ಮಾಡಕ್ ಇನ್ನು ನಾನೇ ಬಂದಿಲ್ಲ. ಸರಿ ಕಣಪ್ಪ, ನೀನ್ ಬಂದಲ್ಲ, ಇವಾಗ ಗಾರ್ನಿಶ್ ಮಾಡೋ. ಈಗ ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಹೇಳ್ಕೊಳ್ಳೋಣ. ನೀನು ಸೂಪರ್ ಡೂಪರ್ ಆಗಿರೋಂತ ಫ್ರೈಡ್ ರೈಸ್ ರೆಸಿಪಿ ರೆಡಿ ಅನ್ಕೊಂಡು. ಸರಿ ಕಣಪ್ಪ, ಇದೀಗ ನಮ್ಮ ಸೂಪರ್ ಡೂಪರ್ ಫನ್ನಿ ಫ್ರೈಡ್ ರೈಸ್ ರೆಡಿ. ಸಿಂಪಲ್ ಟೇಸ್ಟಿ ಸ್ಟಮಕ್ ಹ್ಯಾಪಿ ಅನ್ನೋ ರೆಸಿಪಿ ಇದು. ನಿಮ್ಗೂ ಕೂಡ ವಿಡಿಯೋ ಇಷ್ಟ ಆದ್ರೆ ನಮ್ ವಿಡಿಯೋಗೆ ಹೆಚ್ಚಾಗಿ ಲೈಕ್ ಶೇರ್ ಮಾಡ್ರಿ. ಮತ್ತೆ
ನೆನ್ಪಿಂದ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಇಲ್ಲಾಂದ್ರೆ ನಮ್ ಫ್ರೈಡ್ ರೈಸ್ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಮನೆ ತನಕ ಬಂದ್ಬಿಡುತ್ತೆ. ಮತ್ತೆ ಇದೇ ರೀತಿ ಫನ್ನಿ ಹಾಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಬಾಯ್.